ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಡಾಕ್ಟರ್ ವಿನಯ್. ಸೊ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ಒಂದು ಸಿ ಟಿ ಬ್ರೈನ್. ಐ ಥಿಂಕ್ ನೀವೆಲ್ಲ ನೋಡಿರ್ತೀರ. ಇದೊಂದು ಸಿ ಟಿ ಬ್ರೈನ್. ಈ ಪೇಷಂಟ್ ಬಂದುಬಿಟ್ಟು 45 ವರ್ಷದವನು. ಅವರು ಹಾಸ್ಪಿಟಲ್ಗೆ ಬಂದಾಗ ಐ ವಾಸ್ ಟೋಟಲಿ ಅನ್ಕಾನ್ಷಿಯಸ್ ಆ್ಯಂಡ್ ಅವ್ರಿಗೆ ವೆಂಟಿಲೇಟರ್ನಲ್ಲಿ ಹಾಕಿ ಐ ಥಿಂಕ್ ಐ ಸಿ ಯುಲ್ಲಿ ಇಡಬೇಕಾಗಿ ಬಂದಿತ್ತು. ಅವ್ರಿಗೆ ಜಸ್ಟ್ 45 ವರ್ಷ. ಈಗ ನೀವು ಸಿಟಿಲಿ ನೋಡ್ತಾ ಇದ್ದಂಗೆ ಅವ್ನಿಗೆ ಏನಾಗಿದೆ ಅಂತಂದರೆ ಆ ಬ್ರೈನ್ ಒಳಗಡೆ ಬ್ಲೀಡಿಂಗ್ ಆಗಿದೆ. ಏನಕ್ಕಪ್ಪ ಆಯಿತು ಅಂತಂದರೆ ಆತನಿಗೆ 3 ವರ್ಷದಿಂದ ಬಿ ಪಿ ಇದೆ, ಬಟ್ ಅದನ್ನು ಮಾತ್ರೆನೇ ತೊಗೊಂಡಿಲ್ಲ ಪಾರ್ಟಿ. ಸೊ ಈಗೇನಾಗಿದೆ, ಬ್ಲೀಡಿಂಗ್ ಆಗಿದೆ. ಈಗ ಆತ ಐ ಸಿ ಯುಲಿದ್ದಾನೆ, ವೆಂಟಿಲೇಟರ್ನಲ್ಲಿದ್ದಾನೆ, ಪ್ರಾಣ ಉಳಿಯೋದು ಕೂಡ ಕಷ್ಟ ಅಂತ ಹೇಳ್ತಿದ್ದಾರೆ. ಸೊ ನೋಡಿ, ಸಿಂಪಲ್ ಬಿ ಪಿ ಮಾತ್ರೆನ ಆತ ಹಾಕ್ಕೊಂಡಿದ್ದಿದ್ರೆ 45 ವರ್ಷಕ್ಕೆ ಸಾಯೋವಂಥ ಸ್ಥಿತಿ ಯಾಕೆ ಬರ್ತಾಯಿತ್ತು ಅಲ್ವಾ? ಸೊ ನಾನು ಎಲ್ಲರಿಗೂ ಹೇಳೋದು ಇಷ್ಟೇ, ದಯವಿಟ್ಟು ಒಂದು ಬಿ ಪಿ ಮಿಷಿನ್ ತೊಗೊಳ್ಳಿ, ಮನೇಲಿ ಇಟ್ಕೊಳ್ಳಿ ಆ್ಯಂಡ್ ಬಿ ಪಿನ ಚೆಕ್ ಮಾಡ್ಕೊಳ್ಳಿ. ನೋಡಿ, 120/80 ನಾರ್ಮಲ್ ಅಂತ ಹೇಳ್ತೀವಿ. ನೀವು ನೋಡೋ ಡಿಜಿಟಲ್ ಮಿಷಿನ್ಗಳಲ್ಲಿ 120/80 ಯಾವಾಗೂ ಬರಲ್ಲ. ಸೊ 110ಇಂದ 130 ಅಂದರೆ ಸಿಸ್ಟಾಲಿಕ್ ಬಿ ಪಿ, ಕೆಳಗಡೆದು 70ಇಂದ 90. ಸೊ ಒಂದು ಸತಿ ಕೂತ್ಕೊಂಡಾಗ 3 ಸತಿ ಚೆಕ್ ಮಾಡಿ. ಈ ನೀವು 3 ಸತಿ ತೊಗೊಳ್ಳೋ ಏನು ನೋಡ್ತೀರಾ ವ್ಯಾಲ್ಯೂಸ್ಗಳು, ಆ್ಯಾವ್ರೇಜ್ ತೊಗೊಳ್ಳಿ. ಈ 110ಇಂದ 130, 70ಇಂದ 90 ಆ ರೇಂಜಲ್ಲೇ ಇತ್ತು ಅಂತಂದರೆ ನಿಮ್ಮ ಬಿ ಪಿ ಖಂಡಿತ ನಾರ್ಮಲ್ ಇದೆ ಅಂತ ಅರ್ಥ. ಇಲ್ಲ 140, 150, 160 ಕನ್ಸಿಸ್ಟೆಂಟಾಗಿ ಬರ್ತಾಯಿದೆ ಅಂತಂದರೆ ದಯವಿಟ್ಟು ಕೂಡಲೇ ಹೋಗಿ ನಿಮ್ಮ ಡಾಕ್ಟರ್ನ ಮೀಟ್ ಮಾಡಿ. ಥ್ಯಾಂಕ್ ಯು.